ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ತಾಜಾ ಉದಾಹರಣೆ. ಪೂಜೆ ಹೆಸರಿನಲ್ಲಿ ಇಡೀ ಗ್ರಾಮಕ್ಕೆ ಕೋಟಿ ಕೋಟಿ ರೂಪಾಯಿ ಪಂಗನಾಮ ಹಾಕಿರುವಂತಹ ಘಟನೆ ಇದು. 1 ಲಕ್ಷಕ್ಕೆ 10 ಲಕ್ಷ ಕೊಡಿಸ್ತೀವಿ ಅಂಥೇಳಿ ಗ್ರಾಮಸ್ಥರಿಗೆ ಮಕ್ಬಲ್ ಟೋಪಿ ಹಾಕಲಾಗಿದೆ. 10 ಪಟ್ಟು ಹಣದ ಆಸೆಯನ್ನ ತೋರಿಸಿ ಜನರಿಗೆ ಮಹಾ ಮೋಸ ಮಾಡಲಾಗಿದೆ. 6 ತಿಂಗಳಲ್ಲಿ 60ಕ್ಕೂ ಹೆಚ್ಚು ಜನರಿಂದ 2 ಕೋಟಿಗೂ ಅಧಿಕ ಹಣವನ್ನು ಲೂಟಿ ಹೊಡೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಲ್ಲಹಳ್ಳಿ ತಾಂಡಾದಲ್ಲಿ ಘಟನೆ ನಡೆದಿದೆ. 3ರನ್ನ ಬಂಧಿಸಿದ್ದಾರೆ ಗ್ರಾಮೀಣ ಠಾಣೆಯ ಪೊಲೀಸರು. ಜಿತೇಂದ್ರ ಸಿಂಗ್, ತುಕ್ಯಾ ನಾಯಕ್, ಶಂಕು ನಾಯಕ್ ಬಂಧನ ಆಗಿದೆ. ಬಂಧಿತರಿಂದ 35 ಲಕ್ಷ ಹಾರ್ಡ್ ಕ್ಯಾಶ್ ಅನ್ನ ರಿಕವರಿ ಮಾಡಲಾಗಿದೆ. ಪೂಜೆಯ ಹೆಸರಿನಲ್ಲಿ ಇಡೀ ಗ್ರಾಮಕ್ಕೇನೆ ಉಂಡೆ ನಾಮ ಹಾಕಿದಂತಹ ಖದೀಮರನ್ನ, ಖಿಲಾಡಿಗಳನ್ನ ಈಗ ಪೊಲೀಸರು ಲಾಕ್ ಮಾಡಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇರ್ತವೆ. ಆದರೂ ಕೂಡ ಜನ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಹಣ ದುಪ್ಪಟ್ಟು ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ ಸಿಕ್ಕ ಕಡೆ ಇನ್ವೆಸ್ಟ್ ಮಾಡಿದರೆ ಈ ರೀತಿಯ ಪೇಚಿಗೆ ಸಿಲುಕೊಳ್ಬೇಕಾದಂತಹ ಪ್ರಸಂಗಗಳು ಕೂಡ ನಿರ್ಮಾಣವಾಗುತ್ತೆ. 10 ಪಟ್ಟು ಹಣದ ಆಸೆಯನ್ನು ತೋರಿಸಿ ಇಡೀ ಊರಿನ ಜನರನ್ನೇ ಮಹಾಮಾಸ ಮಾಡಿದಂತಹ ಖದೀಮರು ಈಗ ಅಂಧರಾಗಿದ್ದಾರೆ. ನಮಗೆ 2 ಲಕ್ಷ ಕೊಟ್ಟರೆ ನಿಮಗೆ 13 ಲಕ್ಷ ಕೊಡ್ತೀನಿ, 13 ಲಕ್ಷ ಕೊಡ್ತೀವಿ, 14 ಲಕ್ಷ ಕೊಡ್ತೀವಿ. ಅದು 3 ತಿಂಗಳು 6 ತಿಂಗಳಲ್ಲಿ ನೀವು ಬಾಕ್ಸ್ ಓಪನ್ ಮಾಡೋಂಗಿಲ್ಲ. ಅಲ್ಲಿವರೆಗೆ ನೀವು ಪೂಜೆ ಮಾಡ್ತಾ ಇರಬೇಕು. ನೀವು 2 ಲಕ್ಷ ಕೊಟ್ಟರೆ 2 ಲಕ್ಷ 3,000 ಕೊಟ್ಟರೆ ನಿಮಗೆ ಪೂಜೆ ಮಾಡಿ ಕೊಡ್ತೀವಿ. 6 ತಿಂಗಳಾದ ನಂತರ ಅದನ್ನು ಓಪನ್ ಮಾಡಿದರೆ 13 ಲಕ್ಷ 14 ಲಕ್ಷ ಇರುತ್ತೆ. ಅದನ್ನು ನೀವು ಬೇಕಾದಷ್ಟು ಜೀವನ ಮಾಡ್ಕೋಬೋದು ಅಂತ ಅಂದರು ಅವರು. ಅದಕ್ಕೆ ನಾವೇನು ಮಾಡಿದ್ವಿ, ಏನೇನೋ 5 ರೂಪಾಯಿ 10 ರೂಪಾಯಿಂದ ಸಾಲ ಮಾಡಿ ಬಡ್ಡಿದಿಂದ ಸಾಲ ತೆಗೆದು ಏನೋ ನಮಗೆ ದುಡಿಯೋಕ್ಕಾಗಲ್ಲ, ಮೊಣಕಾಲು ನಾವು ಅದು ಇದು ಅಂತೇಳಿ ನಾವು ಅಂದ್ಕೊಂಡು ಏನೊಂದು ಅದು ಫ್ರಾಡ್ ಮಾಡ್ಕೊಂಡ್ಬಿಟ್ರಲ್ಲ, ಅದನ್ನು ಅವ್ರಿಗೆ ಕೊಟ್ಟಿವಿ. ರಾತ್ರಿ ಹೊತ್ತು ನಮಗೆ ಬಾಕ್ಸಲ್ಲಿ ದುಡ್ಡೇ ತೋರಿಸಿದ್ರು. ಬಾಕ್ಸಲ್ಲಿ ಅದನ್ನು ಮುಚ್ಚಬೇಕಾದ್ರೆ ಬಾಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ನೀವು ಹೊರಗಿರಿ, ನಾವು ಪೂಜೆ ಮಾಡಿ ಬಾಕ್ಸ್ ನಿಮಗೆ ಕೊಡ್ತೀವಿ ಅಂತಂದರು. ಅದನ್ನು ಬಾಕ್ಸ್ ಸರಿ ಬಿಡು. ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಲ್ಲಹಳ್ಳಿ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ. ಪೂಜೆಯ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ಹಣವನ್ನು ನುಂಗಿ ನೀರು ಕುಡಿದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಪ್ರತಿದಿನವೂ ಕೂಡ ಈ ರೀತಿಯ ಘಟನೆಗಳು ಆಗ್ತಾನೆ ಇರುತ್ತೆ, ಆದರೂ ಕೂಡ ಜನ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ. ಈಗ ಮಗದೊಮ್ಮೆ ಮೋಸ ಹೋಗುವಂತಹ ನಿಟ್ಟಿನಲ್ಲಿ ಜನರು ತಾವಾಗಿಯೇ ತಾವು ಕೆಡ್ಡಕ್ಕೆ ಬೀಳುವಂತಹ ಪ್ರಸಂಗ ನಿರ್ಮಾಣವಾಗ್ತಾ ಇದೆ. ಹೇಗೆ ಮೋಸ ಹೋಗಿದ್ದು ಜನ? ಈ ಮೋಸ ಮಾಡಿದವರು ಯಾರು? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್ ಕುಮಾರ್, ರಾಜಸ್ಥಾನ ಮೂಲದ ಜಿತೇಂದ್ರ ಸಿಂಗ್ ಅನ್ನುವಂತಹ ನಕಲಿ ಸ್ವಾಮೀಜಿ ಒಬ್ಬ ಬಳ್ಳಾರಿ ಅಂದ್ರೆ ಹೊಸಪೇಟೆ ಜಿಲ್ಲೆ, ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಲ್ಲಹಳ್ಳಿ ತಾಂಡಾದ 60ಕ್ಕೂ ಹೆಚ್ಚು ಜನರಿಗೆ ಇದೀಗ ಮನಿ ಡಬ್ಲಿಂಗ್ ಅಂದ್ರೆ 10 ಪಟ್ಟು ಹಣ ಹೆಚ್ಚು ಮಾಡಿಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಮೋಸವನ್ನು ಅಂದ್ರೆ ಆ ರೀತಿ ಹೇಳಿ 1 ಲಕ್ಷ ಹಣವನ್ನು ಇಸ್ತುಕೊಂಡು ಇದೀಗ ಮೋಸ ಮಾಡಿರುವಂತಹ ಪ್ರಕರಣ ಇದೆ. ಯಾಕಂದ್ರೆ ಸಹಜವಾಗಿನೇ ಗ್ರಾಮೀಣ ಭಾಗದಲ್ಲಿ ಜನರು ಲಕ್ಷ ಹಣವನ್ನು ದುಡಿಬೇಕಾದ್ರೆ ವರ್ಷಾನುಗಟ್ಟಲೆ ಕಷ್ಟ ಪಡಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಕೇವಲ 6 ತಿಂಗಳ ಅವಧಿಯಲ್ಲಿ ನಿಮ್ಮ ಹಣವನ್ನು 10 ಪಟ್ಟು ಹೆಚ್ಚಿಗೆ ಮಾಡಿಕೊಡ್ತೀವಿ ಅನ್ನುವಂಥ ರೀತಿಯ ಆಮಿಷವನ್ನ ತೋರಿಸಿದ ಭಾಗವಾಗಿ ಇದೀಗ ಕಲ್ಲಹಳ್ಳಿ ತಾಂಡಾದ 60ಕ್ಕೂ ಹೆಚ್ಚು ಜನರು ಈ ರೀತಿಯ ಮೋಸವಾಗಿ ಇದೀಗ 2 ಲಕ್ಷಕ್ಕೂ ಅಧಿಕ ಹಣವನ್ನ ಕಳೆದುಕೊಂಡಿದ್ದಾರೆ. ಅಂದ್ರೆ ರಾಜಸ್ಥಾನ ಮೂಲದ ಜಿತೇಂದ್ರ ಸಿಂಗ್ ಅನ್ನುವಂತ ವ್ಯಕ್ತಿ ಏನಿದ್ದ, ಈತ ಕಲ್ಲಹಳ್ಳಿ ತಾಂಡಾದ ಒಂದಿಷ್ಟು ಜನರ ಜೊತೆಗೆ ಸೇರ್ಕೊಂಡು ಅಂದ್ರೆ ಅಮಾಯಕ ಜನರಿಗೆ ಈ ರೀತಿಯ ಮೋಸ ಮಾಡಿರುವಂತದ್ದು. ಪ್ರಮುಖವಾಗಿ ರಾತ್ರಿ ವೇಳೆ ಅಂದ್ರೆ ಯಾರಿಗೆ ನಿಮ್ಮ ಕಷ್ಟ ಏನಿದೆ ಆ ಕಷ್ಟವನ್ನ ಕೇವಲ 6 ತಿಂಗಳ ಅವಧಿಯಲ್ಲಿ ಪರಿಹಾರ ಮಾಡ್ತೀವಿ, ಹೀಗಾಗಿ ನಿಮಗೆ 1 ಲಕ್ಷ ಹಣ ಇಟ್ಟರೆ ಅದನ್ನ ನಾವು 10 ಪಟ್ಟು ಮಾಡಿಕೊಡ್ತೀವಿ, ಅಥವಾ 10 ಲಕ್ಷ ಹಣ ಇಟ್ಟರೆ 1 ಕೋಟಿ ಮಾಡಿಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಜನರಿಗೆ ನಂಬಿಸ್ತಾರೆ. ಅದಾದ್ಮೇಲೆ ನಂಬಿಸಿದ ನಂತರದಲ್ಲಿ ಜನರಿಗೆಲ್ಲೋ ಒಂದು ಕಡೆಗೆ ಆಶಾಭಾವನೆ, ಇಲ್ಲ ಈ ರೀತಿ ಆದ್ರೆ ನಮಗೆ ಆಟೋಮೆಟಿಕ್ ಆಗಿ ನಾವು 6 ತಿಂಗಳಲ್ಲಿ ಹಣವನ್ನು ಹೆಚ್ಚಿಗೆ ಮಾಡ್ಕೋಬಹುದು ಅನ್ನುವಂಥ ಆಶಾಭಾವನೆ ಜನರಲ್ಲಿತ್ತು. ಅದ್ರ ಜೊತೆಗೆ ಅಂದ್ರೆ ದುರಾಸೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹೀಗಾಗಿನೇ ಕಲ್ಲಹಳ್ಳಿ ತಾಂಡದ ಜನರೇನಿದ್ರು ಅಲ್ಲಿ ಅವರಿಗೆ ನಂಬಿಸಿದ ನಂತರದಲ್ಲಿ ರಾತ್ರಿ ವೇಳೆ ಪೂಜೆಯನ್ನ ಮಾಡಬೇಕು, ಹೀಗಾಗಿ ನೀವು ಹಣವನ್ನ ಒಂದು ಬಾಕ್ಸ್ ಒಳಗೆ ಇಡಬೇಕು, ಅದಾದ್ಮೇಲೆ ರಾತ್ರಿ ವೇಳೆ ಪೂಜೆ ಮಾಡಬೇಕು, ಮತ್ತೆ ಮೊಬೈಲ್ಗಳೆಲ್ಲವನ್ನು ಕೂಡ ಸ್ವಿಚ್ ಆಫ್ ಮಾಡಬೇಕು ಅಥವಾ ಫ್ಲೈಟ್ ಮೋಡ್ಗೆ ಹಾಕಬೇಕು. ಮನೆಯಲ್ಲಿ ಇದ್ದಂಥವ್ರು ಎಲ್ಲರೂ ಸಹಿತ ಮನೆಯಿಂದ ಹೊರಗಡೆ ಹೋಗ್ಬೇಕು, ನಾವಿಲ್ಲಿ ಪೂಜೆಯನ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಜನರಿಗೆ ನಂಬಿಸ್ತಾ ಇದ್ರು. ಅದಾದ್ಮೇಲೆ ಜನರು ಮನೆಯಿಂದ ಹೊರಗಡೆ ಹೋದ್ಮೇಲೆ ಹಣವನ್ನು ಎಣಿಸ್ತಾ ಇದ್ರು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಹಳ್ಳಿ ತಾಂಡದ ಓರ್ವ ವ್ಯಕ್ತಿ ಈಗಾಗಲೇ ಹೊಸಪೇಟೆ ಗ್ರಾಮೀಣ ಪೊಲೀಸರಿಗೆ
ಮಾಹಿತಿಯನ್ನ ಮುಟ್ಟಿಸಿದ್ರು, ಈ ರೀತಿ ಮೋಸ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ. ಹೀಗಾಗಿ ಕಾರ್ಯಾಚರಣೆಗಿಳಿದಂತ ಏನು ಹೊಸಪೇಟೆ ಗ್ರಾಮೀಣ ಠಾಣೆ ಪೊಲೀಸರು ಏನಿದ್ದಾರೆ, ಅಂದ್ರೆ ರಾಜಸ್ಥಾನ ಮೂಲದ ಜಿತೇಂದ್ರ ಸಿಂಗ್ ಸೇರಿದಂತೆ ಕಲ್ಲಹಳ್ಳಿ ತಾಂಡದ 3 ಜನರನ್ನು ಈಗಾಗಲೇ ವಶಕ್ಕೆ ಪಡೆದಾದ್ರೆ. ಬಂಧಿತರಿಂದ 35 ಲಕ್ಷ ಹಣ ಸೇರಿದಂತೆ ಒಂದು ಹಣವನ್ನು ಎಣಿಸುವ ಮಿಷನ್ ಸೇರಿದಂತೆ ಈಗಾಗಲೇ ಒಂದಿಷ್ಟು ಪ್ರಮಾಣದ ಹಣವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ಇನ್ನೂ 3 ಜನ ಆರೋಪಿಗಳನ್ನ ಬಂಧಿಸಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಈ ರೀತಿಯ ಮೋಸ ಮಾಡಿದ್ರ ಭಾಗವಾಗಿ ಇದೀಗ ಇಡೀ ಕಲ್ಲಹಳ್ಳಿ ತಾಂಡದ ಜನರು ಸಹಿತ ಸಾಕಷ್ಟು ಒಂದ್ ರೀತಿಯಿಂದ ಗಲಿಬಿಲಿಗೊಂಡಿದ್ದಾರೆ. ನಾವು ಸುಖ ಸುಮ್ಮನೆ ಹಣ ಕಳೆದುಕೊಂಡವಲ್ಲ ಅನ್ನುವಂತ ರೀತಿಯಲ್ಲಿ ಆತಂಕ ಕೂಡ ಒಳಗಾಗಿದ್ದಾರೆ. ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.